ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀರಾಮ್ ಡೈರಿ ಫಾರ್ಮ್. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಅಂದರೆ, ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವರು ಕಮೆಂಟು ಮಾಡಿದರು, ಹಾಗೆ ಕಾಲು ಮಾಡಿದರು. ಅಣ್ಣ ತುಂಬ ಚೆನ್ನಾಗಿ ಬಂದಿದೆ ಫಾರ್ಮು, ಯಾವ ಥರ ಹೇಗೆ ಮಾಡ್ತಾಯಿದ್ದೀರಾ, ಈ ಥರ ಡಿವೈಡ್ ಮಾಡಿದ್ದೀರಲ್ಲ ಅದೊಂದು ಸ್ವಲ್ಪ ಹೇಳಿ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಫಸ್ಟ್ ಬಂದರೆ, ಈಗ 7 ಡೇಸಿಂದ ಹಿಡಿದು 3 ಮಂತ್ಸ್ವರೆಗೂ ಈ ಚಿಕ್ಕ ಕರುಗಳು ಈ ಚಿಕ್ಕ ಪೆಡಾಕಲ್ಲಿ ಇರುತ್ತೆ. ಇದಕ್ಕೆ ಮಿಲ್ಕು ಕೂಡ ಕೊಡ್ತಾಯಿರ್ತೀವಿ, ಹಾಗೆ ಫುಡ್ಡು ಕೂಡ ಕೊಡ್ತಾಯಿರ್ತೀವಿ. ಹಾಗೆ ಈಗ ನೆಕ್ಸ್ಟ್ ನೋಡಿ, ರೈಟ್ ಸೈಡಲ್ಲಿ ಬರ್ತಿದೆಯಲ್ಲ, ಈ ಕರುಗಳು ಎಬೋ 3 ಮಂತಿಂದ ಹಿಡಿದು ತೆನೆ ಆಗೋವರೆಗೂ ಈ ಏರಿಯಾದಲ್ಲಿರುತ್ತೆ, ಈ ರೈಟ್ ಸೈಡಲ್ಲಿರೋ ಏರಿಯಾದಲ್ಲಿರುತ್ತೆ. ಹಾಗೆ ಈಗ ಲೆಫ್ಟ್ ಸೈಡಲ್ಲಿ ಬಂದರೆ ಇದು ಮಿಲ್ಕಿಂಗ್ ಏರಿಯಾ, ಈ ಕಡೆ ಬಂದರೆ ಮಿಲ್ಕಿಂಗ್ ಏರಿಯಾ. ಹೀಗಿರೋ ಮೇತಿದಿಲ್ಲ 3 ಹಸುಗಳು, ಇದು ಮಿಲ್ಕಿಂಗ್ ಏರಿಯಾ. ಈಗ ನೆಕ್ಸ್ಟ್ ನೋಡಿ, ಈ ಕಡೆ ಬಂದರೆ ಹಾಗೆ ನೋಡಿ, ಇಲ್ಲಿ ಡ್ರೈ ಹಸುಗಳು ಅಂದರೆ ಮಿಲ್ಕ್ ಸ್ಟಾಪ್ ಆಗಿ ಈ ಜಾಗದಲ್ಲಿ ಇರುತ್ತೆ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಮುಂದೆ ಪ್ಲ್ಯಾನಿಗೆ ಅಂತ ಇದು ಮಾಡ್ಕೊಂಡಿದ್ವಿ ನೋಡಿ. ಈ ವಿಡಿಯೋದಲ್ಲಿ ಇರೋದು ಅಂತಂದರೆ, ಕರು ಹಾಕಿ 7 ಡೇಸ್ ಒಳಗೂ ಈ ಸ್ಪೆಷಲ್ ಕೇರ್ ಆಗಿ ಈ ಸೆಪ್ರೇಟಾಗಿ ನಾವು ಮಾಡಿದ್ದೀವಿ. ಹಾಗೆ ಏನಾದರೂ ಹಸುಗಳು ಹುಷಾರು ತಪ್ಪಿದ್ರೆ ಈ ಏರಿಯಾದಲ್ಲಿ ಇರುತ್ತೆ ನೋಡಿ. ಇದು ನಮ್ಮದು ಫಾರ್ಮು, 20 ಕುಂಟೆ ಗಂಟೆಗಿಂತ ಜಾಸ್ತಿ ಇದೆ ಈ ಫಾರ್ಮು ಟೋಟಲ್ಲು. ಸೊ ನಾವು ಇದನ್ನು ಥರ ಫಾರ್ಮ್ನ ಸೆಟ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವು ಹಸುಗಳನ್ನ ಫುಡ್ಡು ಟೈಮಲ್ಲಿ ಮಾತ್ರ ಕಟ್ಟಾಕ್ತೀವಿ, ಇನ್ನು ರಿಮೈನಿಂಗ್ ಟೈಮಲ್ಲೆಲ್ಲ ಹಸುಗಳನ್ನ ಬಿಟ್ಬಿಡ್ತೀವಿ. ಹಾಗೆ ನಿಮ್ಮದು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಹೇಳಿ, ನಾವು ಅದನ್ನು ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಡ್ತೀವಿ. ಹೀಗೆ ನಮ್ಮ ಶ್ರೀರಾಮ್ ಡೈರಿ ಫಾರ್ಮ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.